ನಮಸ್ಕಾರ ಸ್ನೇಹಿತರೆ, ನೀವು ಜೀವನದಲ್ಲಿ ಯಾವುದೇ ಸವಾಲುಗಳನ್ನು ಎದುರಿಸುತ್ತಿದ್ದೀರಾ ಅಥವಾ ನೀವು ಜೀವನದ ಅರ್ಥವನ್ನು ಹುಡುಕುತ್ತಿದ್ದೀರಾ? ಇದಕ್ಕೆ ಉತ್ತರವನ್ನು ಭಗವದ್ಗೀತೆಯಲ್ಲಿ ಪಡೆಯಬಹುದು. ಇಂದು ನಾವು ಭಗವದ್ಗೀತೆ ಓದುವುದು ಏಕೆ, ಅದರ ಅಗತ್ಯವೇನು ಎಂಬುದರ ಬಗ್ಗೆ ಚರ್ಚಿಸೋಣ. ಭಗವದ್ಗೀತೆ ನಮ್ಮ ಜೀವನದ ದಾರ್ಶನಿಕ ಮಾರ್ಗದರ್ಶನವಾಗಿದೆ. ಇದು ಜೀವನದ ಗುರಿ, ಆತ್ಮಜ್ಞಾನ ಮತ್ತು ಧರ್ಮದ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ. ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲದ ಬಗ್ಗೆ ಚಿಂತೆ ಬೇಡ ಎಂಬುದನ್ನು ಭಗವದ್ಗೀತೆ ಕಲಿಸುತ್ತದೆ. ಇಂದಿನ ವೇಗದ ಯುಗದಲ್ಲಿ ಹಲವರು ತೀವ್ರ ಮನೋವಿಕಾರಗಳನ್ನು ಎದುರಿಸುತ್ತಿದ್ದಾರೆ. ಭಗವದ್ಗೀತೆಯ ತತ್ವಗಳು ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನವನ್ನು ಕೊರಲು ಸಹಾಯ ಮಾಡುತ್ತವೆ. ಸಮತ್ವಂ ಯೋಗ ಉಚ್ಯತೆ, ಅಂದರೆ ಸಮತೋಲನವೇ ಯೋಗ. ನಾವು ಕೆಲಸವನ್ನು ಮಾಡಬೇಕು, ಆದರೆ ಕೆಲಸದ ಫಲ ನಮ್ಮ ಅಧೀನದಲ್ಲಿಲ್ಲ ಎಂಬುದು ಗೀತೆ ನೀಡುವ ಅತ್ಯಮೂಲ್ಯ ಪಾಠ. ಇದು ನಮ್ಮ ಕರ್ತವ್ಯದಲ್ಲೇ ಸುದೀರ್ಘ ನಿಷ್ಠೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಭಗವದ್ಗೀತೆ ಕೇವಲ ಧಾರ್ಮಿಕ ಪಾಠವಲ್ಲ, ಇದು ಉತ್ತಮ ಜೀವನದ ಮಾರ್ಗದರ್ಶಿಯಾಗಿದೆ. ಇದು ನೈತಿಕ ಮೌಲ್ಯಗಳನ್ನು ಬೆಳಗಿಸುತ್ತದೆ. ಎಷ್ಟು ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಧರ್ಮದ ಮಾರ್ಗದಲ್ಲಿ ನಿಲ್ಲುವ ಮಹತ್ವವನ್ನು ಸಾರುತ್ತದೆ. ಭಗವದ್ಗೀತೆ ನಮಗೆ ಜೀವನದ ಗುರಿಯನ್ನು ಹುಡುಕಲು ಸಹಾಯ ಮಾಡುತ್ತದೆ. ನಾವು ಏಕೆ ಹುಟ್ಟಿದ್ದೇವೆ, ನಮ್ಮ ಕಾರ್ಯವೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತದೆ. ಭಗವದ್ಗೀತೆ ಓದುವುದು ಕೇವಲ ಧಾರ್ಮಿಕ ಅನುಭವವಲ್ಲ, ಇದು ಪ್ರತಿಯೊಬ್ಬರ ಜೀವನದ ದಿಶೆ, ಶಾಂತಿ ಮತ್ತು ಉಜ್ವಲ ಭವಿಷ್ಯಕ್ಕೆ ಪಠ್ಯಪೂರ್ಣ ಪುಸ್ತಕವಾಗಿದೆ. ನೀವು ಈಗಾಗಲೇ ಭಗವದ್ಗೀತೆಯನ್ನು ಓದಿದ್ದೀರಾ? ಇದು ನಿಮಗೆ ಹೇಗೆ ಪ್ರಭಾವ ಬೀರಿದೆ ಎಂಬುದನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮತ್ತು ದಾರ್ಶನಿಕ ವಿಷಯಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.